ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಇಡೀ ದಿನ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಬಿಜೆಪಿಯಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಿರ್ತಕ್ಕಂಥ, ಸದ್ದು ಮಾಡ್ತಾ ಇರ್ತಕ್ಕಂಥ, ಅಲ್ಚಲ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಒಂದು ಆಡಿಯೋ. ಅದು ಮಾಜಿ ಸಿಎಂ, ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಪಿತೂರಿ ಆಗ್ತಾ ಇದೆಯಾ? ವಿಜೇಂದ್ರ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆಯಾ? ಅದು ಬಿಜೆಪಿಯಲ್ಲೇ ಬಿಜೆಪಿ ನಾಯಕರೇ ವಿಜೇಂದ್ರ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದ್ದಾರಾ? ಟಾರ್ಗೆಟ್ ವಿಜೇಂದ್ರ ಆಗಿದ್ದಾರಾ ಅನ್ನೋ ಒಂದು ಚರ್ಚೆ ಈ ಒಂದು ಆಡಿಯೋ ಕೇಳಿಸ್ಕೊಂಡ್ರೆ ಎಲ್ಲರಿಗೂ ಸಹ ಆ ಒಂದು ಅನುಮಾನ ಬಂದೇ ಬರುತ್ತೆ. ಸೊ ಈ ಒಂದು ಆಡಿಯೋ ಸದಾನಂದ ಗೌಡರು ಪ್ರದೀಪ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಮಾತನಾಡಿದ್ದಾರೆ ಅನ್ನೋ ಒಂದು ಅನುಮಾನ, ಗುಮಾನಿ ಇದೆ. ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಆಡಿಯೋವನ್ನು ಎಲ್ಲ ಕಡೆ ಹೊರಗಡೆ ಬಂದ ತಕ್ಷಣ ಈ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ಈಗೆಲ್ಲ ಆಗ್ತಾ ಇದೆಯಾ? ಸದಾನಂದ ಗೌಡ್ರೆ ಈ ಒಂದು ವಿಚಾರವನ್ನು ಮಾತನಾಡಿದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಇದಾದ್ಮೇಲೆ ಕೆಲವೊಂದಿಷ್ಟು ಬೆಳವಣಿಗೆ ಆಯಿತು. ಸದಾನಂದ ಗೌಡರು ಈಗಲೇ ವಿಜೇಂದ್ರನ ಕಿಕ್ಔಟ್ ಮಾಡೋದು ಬೇಡ, ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕೋದು ಬೇಡ. ನವೆಂಬರ್ಗೆ 3 ವರ್ಷ ಮುಗಿದೋಗುತ್ತೆ. ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು, ಈ ಒಂದು 3-4 ತಿಂಗಳ ಗ್ಯಾಪಲ್ಲಿ ಇನ್ನು 2-3 ತಿಂಗಳಿದ್ರೆ ಮುಗಿದೋಗ್ಬಿಡುತ್ತೆ ವಿಜೇಂದ್ರ ಅವಧಿ. ಆಗ ಕಿಕ್ಔಟ್ ಮಾಡಿ. ಈಗೇನಾದ್ರು ತೆಗೆದುಹಾಕಿದ್ರೆ ಈಗ ಬೇರೆ ಬೇರೆ ಹೆಸರು ಕೇಳಿ ಬರ್ತಾ ಇದೆ, ತುಂಬ ಜನ ಹೆಸರು ಕೇಳಿ ಬರ್ತಾ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ. ಈಗ ತೆಗೆದುಹಾಕಿದ್ರೆ ಹಿಂದೆ ಯಡಿಯೂರಪ್ಪ ಅವರನ್ನ ರಾಜೀನಾಮೆ ಕೊಡಿಸಿದಾಗ ಏನು ಬಿಜೆಪಿ ಲಿಂಗಾಯತ ವಿರೋಧಿ ಅನ್ನೋ ಒಂದು ಹಣೆ ಪಟ್ಟಿ ಬಂದಿತ್ತು, ಆ ರೀತಿಯಾಗಿ ಬಂದ್ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಈಗ ವಿಜೇಂದ್ರನ ತೆಗಿಬೇಡಿ, ಮುಟ್ಲೇಬೇಡಿ. ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಅವ್ರನ್ನ ಕಿಕ್ಔಟ್ ಮಾಡಿ ಈಗಂತ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ. ಈ ಆಡಿಯೋ ಹೊರಗಡೆ ಬಂದ ತಕ್ಷಣ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಕ್ರಿಯೇಟ್ ಆಗ್ತಾ ಇದೆ. ನಿಜಕ್ಕೂ ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಒಬ್ಬ ಬಿಜೆಪಿಯ ರಾಜ್ಯಾಧ್ಯಕ್ಷ ಅವರ ವಿರುದ್ಧನೇ ಬಿಜೆಪಿಯ ನಾಯಕರೇ ಈ ರೀತಿಯಾಗಿ ಪಿತೂರಿ ಮಾಡ್ತಾ ಇದ್ದಾರಾ? ಷಡ್ಯಂತ್ರ ಮಾಡ್ತಾ ಇದ್ದಾರಾ? ಈ ರೀತಿಯ ಅನುಮಾನಗಳಿಗೆ ಕಾರಣ ಆಯಿತು. ಇಷ್ಟಕ್ಕೂ ಈ ಒಂದು ಆಡಿಯೋದಲ್ಲಿ ಏನು ಮಾತನಾಡಿದ್ದಾರೆ? ಆಡಿಯೋದಲ್ಲಿ ಏನು ಸದಾನಂದ ಗೌಡ್ರೆ ಈ ಒಂದು ಆಡಿಯೋನ ಮಾತನಾಡಿದಾರಾ? ಒಂದ್ಸಲ ಆಡಿಯೋ ನೋಡ್ಕೊಂಡು ಬಂದು ಅದಾದ್ಮೇಲೆ ಸದಾನಂದ ಗೌಡ್ರು ಇದಕ್ಕೆ ಏನು ರಿಯಾಕ್ಟ್ ಮಾಡಿದ್ರು ಅದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಆ ಒಂದು ಆಡಿಯೋದಲ್ಲಿ ಏನಿದೆ ನೋಡ್ಕೊಂಬರೋಣ. I don't know whether I am right or wrong. You tell me. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. Exactly. For it is July starting day after tomorrow. July, August, September. October, kick him out. Okay. Okay. If you do it now, his team again will Lingayats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get down in a bus stand, immediately 25-30 auto rickshaw drivers will come for selfies, sir. I have maintained that. I don't say... Now shall I tell the boss... Say